ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಈ ದಿನ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಯಮದೂತರ ಹಾವಳಿ. ಮಂಡ್ಯ, ಶಿವಮೊಗ್ಗ, ಗದಗದಲ್ಲಿ 3 ವ್ಯಕ್ತಿಗಳು ಆತ್ಮಹತ್ಯೆ ಯತ್ನ. ಫೈನಾನ್ಸ್ನಂತೆ ವಸೂಲಿಗೆ ಇಳಿದ ಐಡಿಎಫ್ಸಿ, ಕೆನರಾ ಬ್ಯಾಂಕ್. ಬೆಳಗಾವಿಯಲ್ಲಿ 12 ವರ್ಷಗಳ ಬಳಿಕ ಗರ್ಭಿಣಿಯಾಗಿದ್ದ ಮಹಿಳೆ ಸಾವು. ಕಂದನಿಗೆ ಜನ್ಮ ಕೊಟ್ಟು ಬಾಣಂತಿ ಕೊನೆಯುಸಿರು. ಶಿವಮೊಗ್ಗದಲ್ಲಿ ರಕ್ತಸ್ರಾವದಿಂದ ಗರ್ಭಿಣಿ ದುರ್ಮರಣ. ಸಿಎಂ ಪತ್ನಿ ಪಾರ್ವತಿ, ಸಚಿವ ಭೈರತಿಗೆ ಇಡಿ ನೋಟಿಸ್. ಜಾರಿ ನಿರ್ದೇಶನಾಲಯ ತನಿಖೆ ರಾಜಕೀಯ ಪ್ರೇರಿತ ಎಂದ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧದ ಬಾಗಿಲ ಬಳಿ ಮುಗ್ಗರಿಸಿದ ಮುಖ್ಯಮಂತ್ರಿ. ಮಾತಿನ ರೇಖೆ ಎಳೆದು ಕೋಟಿ ವಂಚಿಸಿದ್ದ ರೇಖಾ ಲಾಕ್. ಮೊದಲು ವಿಡಿಯೋ ಕಾಲ್, ಆಮೇಲೆ ಮಾಡ್ತಾಳೆ ಬ್ಲ್ಯಾಕ್ ಮೇಲ್. ಅಪರಿಚಿತರೊಂದಿಗೆ ವಿಡಿಯೋ ಕರೆ ಮಾಡುವ ಮುನ್ನ ಬಿ ಅಲರ್ಟ್. ಪ್ರಯಾಗ್ರಾಜ್ನಲ್ಲಿ ನಾಳೆ ಮೌನಿ ಅಮಾವಾಸ್ಯೆ. ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನಕ್ಕೆ ಭಕ್ತರ ಕಾತರ. ಬೆಂಗಳೂರು ಟು ಪ್ರಯಾಗ್ರಾಜ್ ವಿಶೇಷ ರೈಲು ಸಂಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.